ನಂದಿ, ಗುರುಗಳೇ ಗುರುಗಳೇ, ನನಗೆ ತುಂಬಾ ಆಯಾಸ ಆಗಿದೆ, ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ. ಲೇ, ಗುರುಗಳು ವಾಂತಿ ಮಾಡ್ಕೋತಾರಂತೆ. ವಾಂತಿ ಅಲ್ವೋ, ವಿಶ್ರಾಂತಿ. ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ. ಚಾಪೆ ಹಾಸ್ರೋ, ಜಿಮ್ ತಗೊಂಡ್ರು. ಈ ಕಾಲ್ ನಂದು, ಆ ಕಡೆ ಹೋಗೋ. ನಂದು ಕಣ ಈ ಕಾಲು, ನಾನೇ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೇ. ನಿಂತು ಅಂತೆ ಕಾಲು. ಈರು ನಿಂಗ್ ಮಾಡ್ತೀನಿ. ನಾನು ನೋಡ್ತೀನಿ. ಟಕ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ ಧಿಮ್ ಟಕ. ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ, ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ. ಲೇ ಲೇ, ಬಿಡ್ರೋ ನನ್ನ, ಬಿಡ್ರೋ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲ ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲೇ ಹಿತ್ತಾಳೆ. ನನ್ ಕಾಲಕ್ ಜೋರ ಹೊಡಿತ್ಯಾ? ನಿನ್ ಕಾಲಕ್ ಜೋರ ಹೊಡೆದ್ನ? ನಾನ್ ನಿನ್ ಕಾಲಿಗೆ ಅಷ್ಟು ಜೋರಾಗಿ ಹೊಡ್ದೇನೋ? ಲೇ ಲೇ, ನಿಮ್ ಸೇವೆ ಸಾಕು, ಬಿಡ್ರೋ ನನ್ ಕಾಲ್ನ. ನೀವ್ ಮಲ್ಕೊಳ್ಳಿ ಗುರುಗಳೇ. ಅವ್ರವ್ರ ಜಗಳ ಕಾಯ್ಕೊಂಡ್ರು ನಮ್ಗೇನು? ನೀವ್ ಮಲ್ಕೊಳ್ಳಿ. ಈಗ ನೋಡ್ಕೊಂಡ್ ನಿನ್ ಕಾಲ್ನ. ನೀನ್ ನೋಡ್ಕೊ ನಿನ್ ಕಾಲ್ನ. ತಗೋ ತಗೋ. ಗುರುಗಳ ಕೋಪ ಬಂದ್ಬಿಡುತ್ತೆ, ಸುಮ್ಮನೆ ಆನಂದೆ. ನನ್ ಕಾಲ್ ಸುದ್ದಿಗ್ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ. ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರೋ, ನನ್ನ ಬಿಟ್ಟು ಬಿಡ್ರೋ. ನೀವು ಸುಮ್ನೆ ರೀ ಗುರುಗಳೇ. ನಿಮ್ಗೆ ಕೋಪ ಬಂದ್ರೆ ಅವ್ರ ಬದುಕಾಗತ್ತ? ಬಿಡ್ರೋ ಬಿಡ್ರೋ, ಅವ್ರ ನನ್ನ ಕಾಲನ್ನ ಕತ್ತರಿಸಿ ಹಾಕ್ಬಿಡ್ತಾರೆ. ಬಿಡ್ರೋ. ನಿಮಗೇನು ಅವರೇ ಅನುಭವಿಸ್ತಾರೆ. ಲಕ್ಷ್ಮಿ ಲಕ್ಷ್ಮಿ. ಅಯ್ಯಯ್ಯೋ, ಮನೆ ಹಾಳ್ರ, ನಿಮಗ್ ಜ್ಞಾನ ಇದೆಯಲ್ವಾ? ನಡೆಯುತ್ತೆ. ಎದುರು ನಿಂತ್ಕೊಂಡ್ರೆ ಒಬ್ಬೊಬ್ರನ್ನ ಬಡ್ದು ಬಿಡ್ತೀನಿ ನೋಡು. ಗುರು ಸೇವೆ ಚೆನ್ನಾಗ್ ಮಾಡಿದ್ರೆ ನಮ್ಮನ್ನೇ ಬೈತಾರೆ. ಹಾಕ್ಬಿಡ್ತೀನಿ ನೋಡು. ನಡೀರ ನಡಿ. ಲಕ್ಷ್ಮಿ, ಶಿವ, ನೀನು ಬರೋದು ಸ್ವಲ್ಪ ತಡವಾಗಿದ್ದಿದ್ರೆ ನನ್ನ ಕಾಲ್ನೇ ಕತ್ತರಿಸ್ಬಿಡ್ತಿದ್ರು. ಪಾಪಿಗಳು ಹೇಗ್ ಬರೋ ಹಾಗೆ ಹೊಡೆದಿದ್ದಾರೆ. ಇಂಥ ಬುದ್ಧಿ ಇಲ್ಲವ್ರು ಯಾಕಿರ್ಬೇಕು? ಕಳಿಸ್ಬಿಡಿ ಅವ್ರನ್ನ. ಹಾಗನ್ಬೇಡವೆ, ಮೊದ್ಲೇ ಬುದ್ಧಿ ಇಲ್ದೇ ಇರೋರು ಎಲ್ಲಿಗೆ ಹೋಗ್ತಾರೆ? ಇಲ್ಲೇ ಇರ್ಲಿ ಬಿಡು, ನಮಗ್ ತಾನೇ ಯಾರಿದ್ದಾರೆ. ಇಂಥವ್ರಿಗೊಂದಿಷ್ಟು ಅನ್ನ ಹಾಕಿದ್ರೆ ನಮಗೆಷ್ಟೋ ಪುಣ್ಯ ಬರುತ್ತೆ. ನೋಡ್ದಿಯಾ ಲಕ್ಷ್ಮಿ, ಅವ್ರು ನನ್ನನ್ನು ಹೊಡೆದ್ರು ಬಡಿದ್ರು ನನ್ನ ಪ್ರಾಣ ಕಾಪಾಡಿದ್ದಾರೆ. ಅವ್ರ ಗಲಾಟೆಗೆ ಹೆದರಿ ಹಾವು ಹಾಸಿಗೆಯಿಂದ ಹೊರಗೆ ಬರಲೇ ಇಲ್ಲ. ಇಲ್ದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು? ಅವ್ರು ಪೆದ್ದ ಕೆಲಸ ಮಾಡಿದ್ರು ಒಂದ್ ರೀತಿಲಿ ಉಪಕಾರನೇ ಆಗುತ್ತೆ.